गांव के पास मौजूद इस तालाब पर कई प्रकार के पक्षी और जानवर निर्भर हैं। यहाँ कबूतर, गिलहरी, मोर, बतख और अन्य पक्षी रोज पानी पीने के लिए आते हैं। साथ ही दूसरे जंगली जानवर भी इस पानी पर अपने प्यास बुझाते हैं। लेकिन अब इस तालाब में पानी की भरी कमी हो गई है। पानी ना होने की वजह से पक्षी और जानवर प्यास से तड़प रहे हैं और कुछ पक्षियों और जानवरों की मौत होने की खबरें भी सामने आ रही है। गाँव वालों का कहना है कि पक्षी पहले ही विलुप्त के कगार पर है। ऐसे में उन्हें बचाना हम सब की जिम्मेदारी है, लेकिन पानी की कमी की वजह से उनका जीना मुश्किल हो गया है। सिर्फ जंगली पक्षी और जानवर ही नहीं, बल्कि गांव वालों के पालतू पशु जैसे गाय और बछड़े भी पानी की कमी से परेशान हैं। हालत इतने खराब हो गए हैं कि लोगों को मजबूरन अपने पशुओं को बेचने की नौबत आ रही है। गांव के लोगों ने संबंधित अधिकारियों से विनम्र अपील की है कि जल्द से जल्द इस तालाब में पानी छोड़ा जाए ताकि पक्षियों, जानवरों और गांव के पशुओं की जान बचाई जा सके। ये सिर्फ एक तालाब का मुद्दा नहीं, बल्कि जीव जंतु की रक्षा का सवाल है। इसी के चलते हमारे माध्यम से स्थानीय लोगों ने बात करते हुए विस्तृत जानकारी दी। ನಮಸ್ಕಾರ ಬಂಧುಗಳೇ, ನಾನು KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಎಲ್ಲಿ ಬಂದೀವಿ ಅಂದ್ರೆ ಇಲ್ಲಿ ಹತ್ತಳ್ಳಿ ಹಳದಾಗ ಬಂದೀನಿ. ಯಾಕೆ ಬಂದೀನಪ್ಪ ಅಂದ್ರೆ ಇಲ್ಲಿ ಗ್ರಾಮಸ್ಥರು ಫೋನ್ ಮಾಡಿದ್ರು. ನಮ್ಮದು ಬಾಯಿ ಒಣಗ್ಯದ, ಬಿಸಿಲು ಭಾಳ ಅದ. ಫೋನ್ ಮಾಡಿದ್ರು, ಯಾಕ್ರಿ ಸರ್ ಅಂತ ಕೇಳ್ದೆ. ಸರ ನಮ್ಮ ಊರು ಹಳದಾಗ ಬಂದು ಆಮ್ಯಾಗ ನೀವು ಇಲ್ಲೇ ಬರೀ ಆಮ್ಯಾಗ ಹೇಳ್ತೇವತ್ತಂದ್ರು. ಏನಾದ್ರು ಇದ್ದಿರ್ಬೇಕು, ಇಟ್ಟು ಫೋನ್ ಹಚ್ಚತ್ತಾರ ಸಾರ್ಕ ಊರಲ್ಲಿ ಮಂದಿ ಬೆಲಪಟ್ಟ ಅದ. ಒಂದು 100 ಸಲ ಫೋನ್ ಮಾಡತ್ತಾರ. ಏನಾದ್ರು ಇದ್ದಿರ್ಬೇಕಂತೇಳಿ ಬಂದಿನಿ ನಾ ಇಲ್ಲಿ ಬಂದ ಬಳಗೆ ಗೊತ್ತೈತೆ ನನಗೆ. ಇಲ್ಲಿ ಹಳ್ಳ ತುಂಬ ಎಲ್ಲ ಪಕ್ಷಿಗಳು, ಎಲ್ಲ ದೊಡ್ಡ ಬಾತುಕೋಳಿ, ಸಣ್ಣ ಬಾತುಕೋಳಿ, ಎಲ್ಲ ಥರದ ನವಿಲ, ಕೆಲವೊಂದು ಇದು ಏನಂತಾರ ನರಿಗಳು. ಆ ನರಿಗಳು ಕೂಡ ಇಲ್ಲಿ ಸತ್ತು ಬಿದ್ದಾವ. ನೀವು ದೃಶ್ಯದೊಳಗೆ ನೋಡ್ಬೋದು. ಇಷ್ಟೆಲ್ಲ ಇವು ಎಲ್ಲ ಸಾಯ್ತಾವ. ನಾಳೆಗೆ ನಮ್ಮ ದನಗಳು, ಆಡುಗಳು ಅವು ಕೂಡ ಸಾಯ್ತಾವ್ರಿ ಸರ್. ದಯವಿಟ್ಟು ನಮ್ಮ ಊರಿಗೆ ಹಳ್ಳಕ್ಕೆ ನೀರಿಲ್ಲ. ಇದ್ರ ಬದಲಾಗಿ ಏನು ಮಾಡ್ಬೇಕಂತ ತಿಳಿಯಾಗ್ಯದ ಅಂತೇಳಿ ಆ ಊರಿನ ಗ್ರಾಮಸ್ಥರು ನಮಗೆ ಫೋನ್ ಮಾಡಿ ಹೇಳಿದ್ರು. ನಾವು ಇಲ್ಲಿ ಬಂದೆವು. ಎಲ್ಲ ಅವ್ರ ಕಷ್ಟ ಸುಖ ಅವ್ರಿಗೆ ಹೇಳತ್ತಾರ. ಗ್ರಾಮಸ್ಥರು ಏನೇನದ ಎಲ್ಲ ಅವ್ರು ಪೂರ್ತಿ ಅವ್ರ ಬೈಲಿ ಕೇಳ್ಕೊಂಡು ಬರ್ರಿ. ಅಣ್ಣ, ನೀರಿಂದ ಹೆಂಗೆ ಮಾಡ್ತೀರಿ ಇಲ್ಲೆಲ್ಲ? ಏನಣ್ಣ 2 ತಾಸು ಆಯ್ತು ಎಮ್ಮೆ ಮೈಸಿದೇವಣ, ನೀರಿಲ್ಲ. 2 ಕಿಲೋಮೀಟರ್ ದೂರ ಹೋಗಿ ನೀರು ಕುಡ್ಸೋದು ಬಂದಿದ್ದೇವಣ. ಇನ್ನು ಮನೆಗೆ ಹೊಡ್ಕೊಂಡು ಹೋಗುದ್ರಿ ಬಿಸಿಲಾಗ. ನೀರಿಲ್ಲ ಒಟ್ಟು. ಏನು ನೋಡ್ರಿಲ್ಲ ಅಣ್ಣ, ಹಳ್ಳೆ ಪೂರ ಬತ್ತಿ ಹೋಗ್ಯದ. ಇಲ್ಲಿ ಶಾಸಕರು ಮತ್ತು MP ಸಾಹೇಬ್ರು ಏನಾರ ಒಂದು ನಮಗೆ ಅನುಕೂಲ ಮಾಡಿ ಕೊಟ್ರಿ ಇಲ್ಲೇ ಮೈಸಿ ಇಲ್ಲೇ ನೀರು ಕುಡಿಸ್ತೇವ್ರಿ. ಅದು ಒಟ್ಟು ನಿಮ್ಮ ಊರು ಹಳದಾಗ ಒಟ್ಟು ನೀರೇ ಇಲ್ಲ. ಒಂದು ಹನಿನೂ ನೀರಿಲ್ರಿ ಇಲ್ಲಿ. ನೋಡ್ರಿ, ಅಲ್ಲಿ 4 ಕಿಲೋಮೀಟರ್ ಮ್ಯಾಗ ಹೋಗ್ಬೇಕ್ರಿ. ಅಲ್ಲಿ ಹೋಗಿ ನೀರು ಕುಡ್ಸೋಣ ಮನೆಗೆ ಹೋಗ್ಬೇಕ್ರಿ. ಬರೀ ನೀರು ಕುಡಿಸ್ಲಿಕ್ಕೆ ಅಲ್ಲಿ ಹೋಗ್ಬೇಕು. ಕುಡಿಸ್ಲಿಕ್ಕೆ ಅಲ್ಲಿಗೆ ಹೋಯ್ದ್ರಿ. ಇದು ಹತ್ತಳ್ಳಿ ಅಲ್ಲ? ಹತ್ತಳ್ಳಿ, ಚಡ್ಚನ್ ತಾಲೂಕು ಹತ್ತಳ್ಳಿ. ನಿಮ್ಮ ಹೆಸರು ಸರ್? ಶ್ರೀಶೈಲ್ ಬಿರಾದಾರ್ ರೀ. ಜಿಗ್ಜಾಣಿ ಅವರು ಸರಿಯಾಗಿ ಸ್ಪಂದನೆ ಕೊಡಲಾಗ್ಯಾರ ನಮ್ಗೆ. ಜಿಗ್ಜಾಣಿ MP ಅವರಿಗೆ ನಮ್ಮ ಭಾಗದ MP ಅವರಿಗೆ ಫೋನ್ ಹಚ್ಚಿ ಮಾತಾಡಿದೇವ್ರಿ. ಹೋಗಿ ಮನವಿ ಪತ್ರ ಕೊಡಕ್ ಹೋಗಿ ಭೇಟಿನೂ ಆಗಿ ಬಂದಿದ್ದೇವ್ರಿ. ಅವ್ರು ಸರಿಯಾಗಿ ಸ್ಪಂದನೆ ಕೊಡಲಾಗ್ಯಾರಿ. ಮಾತಾಡ್ತೀನಿ, ಮೇಲಾಧಿಕಾರಿಗಳಿಗೆ ಮಾತಾಡ್ತೀನಿ ಅಲ್ಲತ್ತಾರ್ರಿ. ಮತ್ತ ಅವ್ರು ಮಾತಾಡಿದ 4 ದಿನ ಮುಂದಕ್ಕೆ ಹೋದ್ರ ಮತ್ತೆ ನಾವೇ ಸತ್ತು ಹೋಗಿರ್ತೇವಲ್ರಿ. ಇಲ್ಲಿ ಇವತ್ತದ ಪಕ್ಷಿಗಳು ಸತ್ತಾವ, ನಾಳೆಗೆ ದನಕರುಗಳು ಸಾಯ್ತಾವ್ರಿ, ನಾಳೆ ನಾವೇ ಸಾಯ್ತೇವ್ರಿ. ಮತ್ತೆ ಇನ್ನು ಡೈರೆಕ್ಟ್ ನಮ್ಮ ಮಣ್ಣು ಕೊಡ್ಲಾಕೆ ಬರ್ಬೇಕಾಗ್ತದ್ರಿ. ಅವ್ರಿ ಶಾಸಕರು ಮತ್ತು MP ಗಳು ಬರೋದಾದ್ರಿ ನಮ್ಮ ಇದಕ್ಕೆ ರೀ ಹತ್ತಳ್ಳಿ ಗ್ರಾಮಕ್ಕೆ ರೀ. ನಿಮ್ಮ ಲಾಸ್ಟಿಗೆ ಮಣ್ಣಿಗೆ ಬರ್ಬೇಕ್ರಿ. ಅಂತ ಪರಿಸ್ಥಿತಿ ಅದಾರ ಈಗ ನೀವೇ ನೋಡ್ಲಿದ್ರಲ್ರಿ. ಇಲ್ಲೆಲ್ಲ ಎಷ್ಟು ಪಕ್ಷಿಗಳು ಹರಿದಾಡ್ಲತ್ತಾವ ತಂದ್ರಿ. ಇವತ್ತು ಇವೆಲ್ಲ ಹರಿದಾಡುವೆಲ್ಲ ನಾಳೆ ಮಣ್ಣಪಾಲಾಗ್ಬಿಡ್ತಾವ್ರಿ. ಈಗ ಅರ್ಧ ಸತ್ತಾವ ಇನ್ನೊಂದು ಥೋಡೆ ಉಳ್ದಾವ. ಈಗ ಎಷ್ಟು ದಿವಸ ನೀರ್ ಇದ್ದವ್ರಿ, ಅದಕ್ಕೆ ಆದ ಕಾರಣಕ್ಕಾಗಿ ಈಗ ಹಳ್ಳಕ್ಕೆ ಬಂದವ್ರಿ. ಈಗ ಅದನ್ನು ಈಗ ನೀರ್ ಇಲ್ರಿ. ಈಗ ನಮ್ಗೆ ಕುಡ್ಲಿಕ್ಕೆ ನೀರು ಸಿಗಲ್ಲಾಗ್ಯಾವ್ರಿ. ಅವಕ್ಕಂತೂ ಬಿಡ್ರಿ. ಈಗ ಹಿಂಗಾಗಿ ಪಕ್ಷಿಗಳೆಲ್ಲ ಸತ್ತವ್ರಿ. ನಾಳೆ ನಾವು ಸಾಯುವಂಥ ಪರಿಸ್ಥಿತಿ ಅದ ರೀ. ನಮ್ಮ ಕ್ಷೇತ್ರ ಶಾಸಕರಿಗೆ, ನಮ್ಮ MP ಒಳಗೆ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀವಿ. ನಮ್ಮ ಹತ್ತಳ್ಳಿ ಹಳ್ಳಕ್ಕೆ ನೀರು ಹರಿಸಬೇಕು. ನಿಮ್ಮ ಹೆಸರು ಸರ? ಮಲ್ಲಿಕಾರ್ಜುನ್ ಲೋಣಿ ರೀ. ಜಲ್ದಿ ನಮ್ಮ ಊರಿನ ಹಳ್ಳಕ್ಕೆ ನೀರು ಹರಿಸಿದ್ರೆ ಪುಣ್ಯ ಬರ್ತದೆ ರೀ. MP ಸಾಹೇಬ್ರಿಗೆ ರೀ ಮತ್ತು MLA ಸಾಹೇಬ್ರಿಗೆ ದಯವಿಟ್ಟು ನೀರು ಹರಿಸ್ಬೇಕು. DC ಸಾಹೇಬ್ರಿಗೆ ಹೇಳಿ ಬಂದೀವಿ ರೀ, ಹರಿಸ್ತೀನಿ ಅಂತ ಹೇಳ್ಯಾರ್ರಿ. ಮತ್ತು ನಾವು ಎಂದು ಹರಿಸ್ತಾರೆ ಅರಿವತ್ತು ರೀ, ಜಲ್ದಿ ಹರಿಸಿದ್ರೆ ಸಾಕು. ನಿಮ್ಮ ಹೆಸರು ಸರ? ಜಕರೆ ಬಿರಾದಾರ್ ಅಂತ ಹೇಳ್ರಿ. ಇದು ನಿಮ್ಮದು ಹತ್ತಳ್ಳಿ ಏನ್ರಿ ಊರ? ಹತ್ತಳ್ಳಿ. ನಮ್ಮ ಊರಿನ ಹಿರಿಯರೆಲ್ಲ ನಮ್ಮ ಸ್ಪಂದನೆ ಮಾಡ್ಲಿಕತ್ತಾರ್ರಿ. ಏನು ಮಾಡ್ತೀರಿ ಮಾಡ್ರಿ, ಒಟ್ಟು ಬಡ್ದಾಡಿ ಅವರು ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ಬಡ್ದಾಡ್ರಿ ನೀರಿಗೆ. ಅವ್ರಿಗೆ ಕೆಲಸ ಕೊಟ್ಟಿಲ್ರಿ. ಮುಂದೆ ನಾವು ಬಡ್ದಾಡ್ಲಿಕ್ಕತ್ತೀರಿ, ನಮಗೆ ಕೆಲಸ ಕೊಡ್ತದ ಇಲ್ಲಿ ಅರಿವತ್ರಿ. ಮತ್ತು ಇನ್ನು ಮುಂದೆ ಬಂದು ಶಾಸಕರತ್ತೆಲ್ಲ ಚಲೋ ಇದ್ರಂದ್ರೆ ಕೆಲಸ ಆಗ್ತದ್ರಿ. ಇಲ್ಲ ಎಲ್ಲ ಅವರು ಮಧ್ಯಾಹ್ನ ಹಂಗೆ ಇದ್ರಂದ್ರೆ ನಮಗೂ ನೀರು ಬರ್ದು ಅಟ್ರಾಗ್ಯದ್ರಿ. ನಾವು ನಮ್ಮ ಹಿರಿಯರು ಹೆಂಗೆ ಹಿಂದಕ್ಕೆ ಸರ್ ಕೂತಾರ ನಿಮ್ಗೆ ತಿಳಿದು ಮಾಡಿರ್ತೇವೆ, ನಾವು ಹಂಗೆ
ಹಿಂದಕ್ಕೆ ಸರಿದು ಕುಂದಿರ್ಬೇಕಾಗ್ತದೆ ರೀ. ಜಿಗಿಜಾನ್ ಸಾಹೇಬ್ರಿಗೆ ಕೇಳ್ಕೊತೇವ್ರಿ, ಖಡ್ಗೌಂಡ್ ಸಾಹೇಬ್ರಿಗೆ ಕೇಳ್ಕೊತೇವ್ರಿ, ಜಲ್ದಿ ಆದಟ್ಟು ಡಿ ಸಿ ಅವ್ರಿಗೆ ಕೇಳ್ಕೊತೇವ್ರಿ, ತಹಸೀಲ್ದಾರ್ ಸಾಹೇಬ್ರಿಗೆ ಕೇಳ್ಕೊತೇವ್ರಿ, ಜಲ್ದಿ ನೀರು ಹರಿಸ್ಬಿಡ್ರಿ ನಮ್ಮ ಊರಿಗೆ. ನಮ್ಮ ಊರಾಗ 3,000ದಿಂದ 4,000 ಮಂದಿ ಇದ್ರಿ, ಎಲ್ಲರೂ ಕೃಷಿ ಮೇಗೆ ಅವಲಂಬನೆ ಇದ್ದೇವ್ರಿ. ನಮ್ಮ ಊರದಿಂದ ಮಿನಿಮಮ್ ಏನಂದ್ರು ದಿನ 1,000-2,000 ಲೀಟ್ರ್ ಹಾಲು ಡೀರಿ ಕಳಿಸ್ತೇವ್ರಿ. ಅಷ್ಟು ದನ ಕರುಗಳಿಗೆಲ್ಲ ನೀರು ಕುಡಿಸ್ಬೇಕಂದ್ರೆ ಬೋರಿಗೆ ಬಾಯಿಗೆಲ್ಲ ನಮ್ಮಲ್ಲಿ ಸೌಳು ನೀರು ಅವ್ರಿ. ಈ ನೀರುದ್ದೇ ಇವು ಹಳ್ಳದ ನೀರು ರೀ. ಹಳ್ಳದ ನೀರು ರುಚಿ ಅವತ್ತೇಳಿ ಇಲ್ಲಿದೆಲ್ಲರೂ ಪೈಪ್ಲೈನ್ ಮಾಡಿ ದನ ಕರುಗಳಿಗೆ ನೀರು ಒಯ್ಬೇಕಂದ್ರೆ ಇಲ್ಲಿ ಹಳದ ನೀರು ಇಲ್ರಿ. ಏನ್ ಮಾಡ್ಬೇಕು ನಮ್ಮ ಊರನ ಮಂದಿ ಒಟ್ಟಿಗೆ ತಿಳಿಯಲಾಗಿದ್ರಿ. ಅವರು ಗಪ್ ಊರ್ ಬಿಟ್ಟು ಹೊಂಟ್ರ ಕುಡ್ಲಿಕ್ಕೆ ನೀರಿನ ಸಮಸ್ಯೆನೇ ಅದ ರೀ ಇಲ್ಲಿ ಊರಾಗ. ದನ ಕರುಗಳೆಲ್ಲ ಮಾರ್ಲಿಕ್ಕತ್ತಾರ್ರಿ ಮಂದಿ. ಹಂಗಾಗಿ ಒಂದ್ ಸ್ವಲ್ಪ ಇಲ್ಲಿ ನೀರ್ ಹರಿಸಿದ್ರೆ ಮತ್ತೆ ಎಲ್ಲರೂ ಅನುಕೂಲ ಆಗ್ತದೆ. ನೀರು ಬಂದ ರೇಟಿಗೆ ದನಗಳು ಕುರಿಗಳು ಎಲ್ಲ ಮಾರ್ಕೊಂಡು ಬಂದೋ ರೇಟಿನ್ಕಿಂತ ಕಮ್ಮಿ ಹೊಂಟಾವ್ರಿ. ನಮ್ಮಲ್ಲಿ ಕುರಿ ಸಡ್ಡೆ ತಿದ್ದವ್ರಲ್ಲ 200-300 ಕುರಿದ್ದು ಎಲ್ಲ ಮೊನ್ನೆ ಏನೆಲ್ಲ ಮಾರಿಬಿಟ್ರಲ್ಲ ಕಲಸ ನೀರಿಲ್ಲ ಮೇವಿಲ್ಲ ಮಾರಿಬಿಟ್ಟು ಊರ್ ಬಿಟ್ಟು ಹೋಗ್ಯಾರ ಮೂರು ಮಂದಿ ಊರ್ನು ಖಾಲಿ ಆಗ್ಯದ ನಿಮ್ದು ಅದಕ್ಕೆ ಅರ್ಧ ಮಾಡ್ದ ಖಾಲಿ ಆಗುತ್ತದ ಸುಮ್ಮನೆ ಅನ್ನೋದಲ್ಲ. ಒಂದ್ 15 ದಿವಸ ನೀರು ಬರ್ಲಿಲ್ಲ ಇಡೀ ಊರೇ ಖುಲ್ಲಾ ಆಗ್ತದ್ರಿ. ನೀರು ಬಿಡ್ಲೇನ ಊರ್ ಬಿಟ್ಟೆಲ್ಲ ನಿಮ್ಮ ಮಂದಿ ಹೋಗ್ಬಿಡ್ತದ. ಹೋಗ್ಬೇಕೆ ಅಂತ ಪರಿಸ್ಥಿತಿ ಅದಾರಿ ಈಗ ನಮ್ದು ಇಲ್ಲಿ ಹತ್ತಳಿ ಊರಾಗ. ಈಗ 3 ಊರಿನ ನಡುವದ್ರಿ ಇದು ಹಳ್ರಿ. ನೀರಿಗೀನು ಬರ್ತದ್ರಿ, ಹತ್ತಳಿ ಬರ್ತದ್ರಿ, ಹೈನಾಳ್ ಬರ್ತದ್ರಿ. ಹಂಗೆ ಮುಂದೆ ಹೋದ್ರೆ ಸಂಕನು ಬರ್ತದೆ. 4 ಊರ್ ನಡುವ ಐತ್ರಿ ಹಳ್ಳ. ನಿಮ್ಮ ಊರಿಗೆ ನೀರ್ ಬಿಟ್ರೆ ಕೆಲವೊಂದು ಎಲ್ಲಾ ಹಳ್ಳಿಗಳಿಗೆ ಅನುಕೂಲ ಆಗ್ತದೆ. ಎಲ್ಲಾ ರೈತರಿಗೂ ಬದುಕ್ತಾರೆ. ಹಿಂದಿನ ಬಾಜು ಕಾಣಿಸ್ತಿರ್ಬೋದ್ರಿ ನಿಮ್ಗೆ ದನಗಳು ಬರ್ತಾರ ಅವ್ರು ಎಮ್ಮಿಗಳು ಬರ್ಲಾತ ನೋಡ್ರಿ. ಈಗ ಕುಡಿಯುವ ನೀರಿನ ಸಮಸ್ಯೆಗಾಗಿ ನೀರು ಕುಡಿಸ್ಲಿಕ್ಕೆ ಇಲ್ಲಿ ತಂದ್ರು ಇಲ್ಲೇ ನೀರಿಲ್ರಿ. ಇಲ್ಲಿ ನೋಡ್ರಿ ಅಲ್ರಿ ಇವ್ರು ಹಿಂಗಾದಾಗ ಬಕೆಟ್ಲಿ ಹಾಕಿ ತೆಗೆದು ನೀರು ತೆಗೆದು ನೀರು ಕುಡಿಸ್ಬೇಕ್ರಿ. ಅಂತ ಪರಿಸ್ಥಿತಿ ಬಂದದ್ರಿ ಈಗ ನಮ್ಮ ಊರಾಗ. ಬರ್ತೇವ್ರಿ ವಿಡಿಯೋ ಮಾಡಕ್ಕೆ. 7, 8, 9 ದಿನ ಸಾಯ್ತಾವ. ದಿನ ಎಷ್ಟ್ ಸಾಯ್ತಾವ್ರಿ? ನೀರಿಲ್ಲ ಬಟ್ಟೆ ಸಾಯ್ತೇನ್ರಿ? ನೋಡ್ರಲ್ಲ ನೀರು ಹೆಂಗೆ ಎಲ್ಲಿ ಮಣ್ಣು ನೀರಿಲ್ಲ. ಈಗ ಪಕ್ಷಿಗಳು ಸತ್ತವ. ನಾಳಿಗೆ ನಿಮ್ಮ ರೈತರದು ಎಮ್ಮಗಳು, ದನಗಳು, ಆಡುಗಳು ನಾಳೆ ಮನುಷ್ಯರಿಗೆ ಬರುದೇ ರೀ. ಇವತ್ತು ದಿವ್ಯ ಸತ್ತವ ನೀರ್ ಇರಲ್ ಕಾಲ ನಾಳೆಗೆ ನಾವು ಸಾಯ್ಬೋದು. ನಾ ಏನಾಗ ಅಲ್ಲಿ ಮೆಟಗಿ ಮ್ಯಾಗ ಅವ್ರಿಗೆ ನೀರ್ ಬೇಡ್ದ ತಮ್ಮ ನೀರೇ ಇಲ್ಲ ಎಲ್ಲಿದ್ ಕೂಡ ನೀರ್ ಅಂಬದವ್ರು. ಅಂತ ಪರಿಸ್ಥಿತಿನೇ ಆದ್ರೆ ನಮ್ಮ ಊರಾಗ ದೂರ ಹೋಗಿ ನೀರ್ ತಗೊಂಡ್ ಬರ್ತಾರ್ರಿ. ಮತ್ ನೀರ್ ಎಲ್ಲಿ ಕುಡಿದ ಅಲ್ಲಿ ನೋಡ್ರಲ್ಲ ಈಗ ಅಲ್ಲಿ ಪಕ್ಷಿಗಳು ಕೂತಾವ. ಅಲ್ಲಿ ಸತ್ತ ಅವು ಆದ್ರೂ ನಾಳೆಗೆ ಆದ್ರೆ ಅವು ಸಾಯ್ತಾವ ಗ್ಯಾರಂಟಿ. ನಾಳೆ ಸತ್ತು ಬಿಡ್ತಾವ. ಅವು ನಾಳೆ ಸಾಯ್ತಾವ ಗ್ಯಾರಂಟಿ. ಬೊಕ್ಕಳದವ್ರಿ ನಿಮ್ಮ ಊರ ಹಳದಾಗ ಪಕ್ಷಿಗಳು. ಈ ನೀವು ಪಕ್ಷಿ ಉಳಿಬೇಕಂತೇಳಿ ನೀವು DC ಆಫೀಸ್ಗೆ ಹೋಗಿ ಮನವಿ ಕೊಡೋದು ಅದು ಮಾಡೋದು ಜನ ಹೋರಾಟ. ರೈತರು ಜಾನುವಾರುಗಳು ಎಲ್ಲಾರು ಉಳಿಬೇಕಾಗಿದೆ ಇದ್ರಾಗ. ರೈತರು ಉಳಿಬೇಕ ಮೊದಲ. ರೈತರು ಉಳಿದ್ರೆ ಪಕ್ಷಿಗಳು ಉಳಿತಾವ. ಏನ್ರ ಹಣ್ಣು ಹಂಪಲಿ ತಿರ್ಲಾಕ ಆಗ್ತದ. ಮತ್ತ ಏನು ತಿರ್ಲಾಕಿಲ್ಲ ಅಂದ್ರೆ ರೈತರು ಉಳಿಯಲ್ಲ, ಜಾನುವಾರುಗಳೆಲ್ಲ ರೈತರು ಉಳಿಯಲ್ಲ. ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ. ಇಲ್ಲೇನೋ ಉಪಯೋಗ ಇದೆ. ಅದಕ್ಕೆ ಏನಾರೇ ನಮ್ಮ ನಾಗಠಾಣದ ಶಾಸಕರು ಹುಟ್ಟಲ್ಲಿ ಕಟ್ಕೊಂಡವ್ರು ನೀರು ಹರಿಸಿದ್ರೆ ಒಂದು 15 ದಿನ ಗಟ್ಲೆ ಒಂದು ಸ್ವಲ್ಪ 2-3 ಗೇಟ್ರ ನೀರು ಇರ್ತಂದ್ರೆ ನಮ್ಗೆ ಬ್ರಿಡ್ಜಿಗೆ ರೈತರು ಎಲ್ಲರೂ ಉಳಿತೇವೆ ನಾವು. ಮತ್ತಿಲ್ಲ ಆದ್ರೆ ಎಲ್ಲರೂ ಸತ್ಯನಾಶಾಗಿ ಹೋಗುದು. ಬೆಳೆ ಅಂತೂ ಏನು ಉಳಿದಿಲ್ಲ. ರೈತರೇ ಉಳಿಬೇಕಂದ್ರೆ ನಮಗೆ ನೀರು ಬಿಡ್ಬೇಕಟ್ಟೆ. ಈಗ ಅಂತೂ ಹಾಳಾಗೋದು. ನೀರು ಬೇಕಾದಾಗ ಹೈನಾಳದಿಂದ ಅದೊಂದು ಬ್ರಿಡ್ಜ್ ತುಂಬ್ಕೋತಾರ. ತುಂಬ್ಕೊಡ್ಕೊಂಡು ಬರ್ತಾರೆ ನಮ್ಗೆ ಬೇಕಾದಾಗ. ಅಲ್ಲಿ ಒಂದು ಅವ್ರಿಗೆ 4 ದಿನ ತುಂಬ್ಕೊಂಡ್ರೆ ನಾವು ಅವ್ರಿಗೆ ಏನಾರ ರಿಕ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಮಗೂ ರೈತರು ಇದ್ದಪ್ಪ ಅಂತ ಹೇಳಿ ಅವ್ರು ಹೇಳಿದ್ರೆ ರೈತ ಅವ್ರು ಬಿಡ್ತಾರೆ ನಮಗೆ ಒಂದು 4 ದಿನ ಆಗೋಣ. ಮತ್ತಿಲ್ಲ ಒಂದು 15 ದಿನ ನೀರು ಹರಿಸ್ಬೇಕು. ನಮ್ಗೆ 15 ದಿನ ಹರಿಸಿದ್ರೆ ಏನಾರ ನಮ್ಗೆ ಹತ್ತಳಿ ಹಳ್ಳಕ್ಕೆ ಬಂದು ನೀರು ಹತ್ತೋಗಿಲ್ಲ. 1 ದಿನ 2 ದಿವಸ 2-3 ಗೇಟ್ ತುಂಬ್ತಾವ. ಅದು 15 ದಿನ ಹರಿಸಿದ ಬಳಕೆ 2 ಗೇಟ್ ತುಂಬ್ತಾವ. ನಾವು ಅದೇ ಕೆಲಸ ಮಾಡ್ತಿರ್ತೀವಿ. ಅದಕ್ಕೆ ನೋಡಿದ್ರೆಲ್ಲ ಬಂಧುಗಳೇ ಇವತ್ತು ಹೆಂಗ್ ಪಕ್ಷಿ ಸಾಯ್ತಾವಲ್ಲ ನಾಳೆ ನಾವು ಇದೇ ತರ ಸಾಯ್ಬೇಕಾಗ್ತದ್ರಿ ನೀರು ಇರ್ಲಿಲ್ಲ ಅಂದ್ರೆ. ಅಂತ ಸಮಸ್ಯೆ ಅದ ಈಗ ನೀರಿಂದು. ಹಾಂ ರೀ. ನೀರಿಲ್ಲ ಬಟ್ಟೆ ಹಾಕಿ ಮನುಷ್ಯ ಜಳಕನೂ ಮಾಡಲ್ಲ. ನೋಡ್ರಿ ನಮ್ಮ ಪರಿಸ್ಥಿತಿ ನೋಡ್ರಿ ಜಳಕ ಮಾಡ್ದಂಗ ಅನ್ಸ್ಬೇಕು. ಅದೇ ಅದಕ್ಕೆ ಅದಾಗ್ತೀನದ. ನೀರಿಲ್ಲ ಬಟ್ಟೆ ಜಳಕೂ ಇಲ್ಲ, ಏನೂ ಇಲ್ಲ. ನಮ್ಮ ಭಾಗಕ್ಕೆ ಒಂದು ರೋಡ್ ಇಲ್ಲ, ಒಂದು ರಸ್ತೆ ಇಲ್ಲ, ಒಂದು ಸಾಲಿದಾನದಲ್ಲ, ಯಾವುದೂ ಸುಧಾರಣಕರಿಲ್ಲ. ಒಂದು ವಿಸಿಟಿಗೂ MLAಗಳು ಒಟ್ಟು ಬರ್ಲಕ್ಕೆ ತಯಾರಿಲ್ಲ. ಯಾವ ಸ್ಕೂಲ್ ಹೆಂಗದ, ಯಾವುದೋ ಒಂದು ಹಾಸ್ಟೆಲ್ ಇಲ್ಲ ನಮ್ಮ ಭಾಗದಾಗ ಯಾವುದೂ ಇಲ್ಲ. ಆದ ಕಾರಣ ಒಂದು ಬರೀ ವಿಸಿಟ್ರಿಗೆ ಕೊಟ್ಟು ಹಳ್ಳಿಗೆ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ನೀರು ಕೈಲಿ. ಅದೇನು ಮಾಡ್ಲಿ ಬಿಡ್ಲಿ ಸದ್ಯಕ್ಕೆ ನಮ್ಗೆ ನೀರಲ್ಲಿ ಕೊಟ್ಟು ಬದುಕಿಸಿ ಪುಣ್ಯ ಕಟ್ಕೊಂಡು ತಟ್ಟೆ ಅವ್ರನ್ನ ಹೆಚ್ಚಿಗೆ ನೀರು ಕೊಟ್ಟರೆ ಬದುಕಿಸತ್ತೆ. ರಸ್ತೆ ಬೇಡ, ಈ ಕಡೆ ಏನು ಬೇಡ, ನಮಗೆ ನೀರೇ ಕೂಡ ಸಾಕಟ್ಟೆ. ನಮ್ಮ ಜಾನುವಾರುಗಳು ನಾವೇ ಬದುಕ್ತೇವೆ. ಮತ್ತೆ ಮುಂದಿನ ವರ್ಷ ಮತ್ತೆ ಬೆಳೆ ಮಾಡಬಹುದು. ಬಟ್ ಮತ್ತೆ ಬೆಳೆ ಮಾಡ್ಲಿಕ್ಕೆ ಏನದಲ್ಲ ನೀರೇ ಇಲ್ಲ ಅಂದ್ಬಿಡಕ್ಕೆ ನಾವು ಇದ್ದು ಉಪಯೋಗ ಇಲ್ಲ. ಅವರು ಶಾಸಕರಂತೂ ಏನು ಮುಂದಿನ ಈ ನಮ್ಮ ಬರ್ತೀರಂದ್ರೆ ಬರೋ ಗುಡಲ್ ಬಿ ಇನ್ನು ಶಾಸಕರಿಗೆ
ಯಾಕಂದ್ರೆ ನಾಟ್ ಆಕ್ರೋಶಗೊಂಡಿದ್ದೇವೆ ನಾವೆಲ್ಲ ರೈತರು. ಶಾಸಕರಿಗೆ ಮನವಿ ಪತ್ರ ಕೊಟ್ಟದೆ. ಈ ಶಾಸಕರಿಗೆ ಮನವಿ ಕೊಟ್ಟಿದ್ದೆವು, ಜಿಲ್ಲಾ ಆಡಳಿತ ಕೊಟ್ಟಿದ್ದೆವು, ತಹಸೀಲ್ದಾರ್ ಆಫೀಸ್ ಕೊಟ್ಟದ, ನಮ್ಮ ಭಾಗದ MLA ಸಾಹೇಬ್ರಿಗೆಲ್ಲ ಕೊಟ್ಟದ. ಮತ್ತು ಅವ್ರಿಗೆ ಫೋನ್ ಹಚ್ಚಿ ಹೇಳಿದೆ 2-3 ಸಾರಿ. ಮತ್ತು ಅವ್ರು ಬರಲಿಲ್ಲ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ನಾವು ಮುಂದೆ ನಮ್ಮ ಮತಕ್ಷೇತ್ರದಾಗ ನಾವು ಬರೋಕೊಡಲ್ಲ ಅವ್ರಿಗೆ. ಇಷ್ಟ ನಮ್ದು ಏನು ಹೇಳ್ತಾರೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಸವರಾಜ್ ಜಂಬಿಗೆ ಅಂತ ಹೇಳ್ರಿ. ಹಾಂ, ಇದು ಹತ್ತಳ್ಳಿ ಎಲ್ಲ ಊರ? ಹಾಂ, ಊರು ಹತ್ತಾಳ್ರಿ. ಇದು ಚಡ್ಚನ್ ತಾಲೂಕು. ಕಡೆ ಏನದಲ್ಲ ಮಹಾರಾಷ್ಟ್ರ ಬೌಂಡ್ರಿ. ಇದು ಚಡ್ಚನ್ ತಾಲೂಕು, ತಾಲೂಕು ಹತ್ತಳ್ಳಿ ಗ್ರಾಮ. ಈಗ ಇವತ್ತು ಈಗಿನ ಕಾಲ ನೋಡೋಕೆ ನಮ್ಮ ಹೈಸ್ಕೂಲ್ ಶಾಲೆಗೆ ನೀರು ಇಲ್ರಿ. ಕುಡಿಯುವ ಸಮಸ್ಯೆ ಭಾಳ ಅದ ರೀ. ಶಾಲ್ಯಾಗ ಬಿ ನೀರಿಲ್ಲ ಮಕ್ಕಳಿಗೆ. ಇದು ಈಗ ಏನಾಗ್ಯದ, ಹತ್ತಳ್ಳಿ ಹಳ್ಳಿ ಒಣಗಿ ಹೋಗ್ಯದ ಅಂದ್ಮೇಲೆ ವಿದ್ಯಾರ್ಥಿಗಳಾರ ಹೆಂಗೆ ಮಾಡ್ಬೇಕು? ನೀರಿನ ಸಮಸ್ಯೆ ಭಾಳ ಅದ. ಶಾಲೆದಿಂದ ಮನೆಗೆ ಬರ್ತಾರ್ರಿ ನೀರಿಗೆ. ನೋಡ್ರಿ ಇವು ಸಾತುತ್ರ ಮಾರಿಯರಿ ನೋಡಿ ಶಾಸಕರಿಗೆ ನೀರು ಬಿಡೋದು ಹೇಳ್ರಿ ಮತ್ತೆ.